ಕರ್ನಾಟಕ ರಾಜ್ಯದ ಬಜೆಟ್ ಇಂದ ಆಗಲಿ ಕರ್ನಾಟಕ ಸರ್ಕಾರದಿಂದ ಆಗಿದ್ದಲ್ಲ. ಕೇಂದ್ರ ಒಂದು ನಿಮಿಷ ಸರ್, ಒಂದು ನಿಮಿಷ 9 ರೂಪಾಯಿ ಜಾಸ್ತಿ ಮಾಡಿದ್ರು ರೈತರಿಗೆ ಕೊಟ್ರ ಹೇಳಿ. ಡಿಸ್ಟರ್ಬ್ ಅಲ್ಲ ಅವರು ಇದ್ರ ಬಗ್ಗೆ ಹೇಳ್ಬೇಕು. ರಾಜ್ಯದಲ್ಲಿ ಇನ್ಫ್ಲೇಷನ್ 13.1%, ಕೇಂದ್ರದಲ್ಲಿ 3.8% ಇನ್ಫ್ಲೇಷನ್ ಇರಬೇಕು. ಎಲ್ಲರೂ ಮಾತಾಡಬೇಕು. ಅದು ಪ್ರಧಾನಮಂತ್ರಿ ಅಲ್ಲ, ಇರ್ತಕ್ಕಂಥದ್ದು ಬೆಲೆ ಏರಿಕೆ ವಿಚಾರ ಅಂತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರಕ್ಕೆ ಮೇಲೆ ಬೀಳ್ತಕ್ಕಂಥ ವಿಚಾರ ಅಲ್ಲ. ಅದು ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳ ಅನುಗುಣವಾಗಿ ರಾಜ್ಯ ಸರ್ಕಾರ ಮಾಡುತ್ತೆ. 13.1% ಇನ್ಫ್ಲೇಷನ್ ರಾಜ್ಯದ್ದು, ದೇಶದ್ದು 3.8%. ಸತ್ಯ ಹೇಳಕ್ಕೆ ನಿಮ್ಮ ಹೆಸರು ನಾಗರಾಜ ಅಲ್ಲ, ಕುದುರೆ ಕಂಡಿದ್ದೀನಿ. ಆಯ್ತಾಯ್ತು, ನೋ ಪರ್ಸನ್ ನೋಡಿ, ಒಂದೇ ನಾನು ಸತ್ಯ ಹೇಳ್ತೀನಿ ಕೇಳಿ. ಬೆಲೆ ಏರಿಕೆ ವಿಚಾರಗಳು ಬಂದಾಗ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ರಾಜ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ 16 ಬಜೆಟ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೆಲೆ ಏರಿಕೆ ಕಾರಣ. ಅಶೋಕ್ ಗೌಡ್ರೆ ಮುಗೀತು. ನೀವು ಕೇಳಿರೋ ಪ್ರಶ್ನೆಗಳು ಜನಗಳನ್ನ ಕೇಳೋ ಪ್ರಶ್ನೆ ನಿಮ್ಗೆ ಇರ್ತಕ್ಕಂಥ ಹಕ್ಕನ್ನ ನೀವು ಚಲಾಯಿಸಿದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಪರಿಕಲ್ಪನೆ ಆಗಿದ್ದು ಬಡವರಿಗೋಸ್ಕರ ಸ್ವಾಭಿಮಾನಿ ಬದುಕೋಸ್ಕರ ಕೊಟ್ಟಿದ್ದೇವೆ. ಬೆಲೆ ಏರಿಕೆ ಅಂತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರದ ಆಡಳಿತ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳಲ್ಲ, ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪರಿಣಾಮಗಳ ಬೆಲೆ ಏರಿಕೆ ವಿಚಾರಗಳಲ್ಲಿ ಬೆಲೆ ಏರಿಕೆ ವಿಚಾರ ಆಗಿದೆ. ಇವತ್ತು ನಿಮ್ಗೆ ಹೇಳ್ಬೇಕು ಅಂದರೆ ನಾವು ಎಷ್ಟೇ ಗ್ಯಾರಂಟಿಗಳು ಕೊಟ್ಟರು ಕೂಡ ACP TSPಗೆ 42,000 ಕೋಟಿ ಇಟ್ಟರೂ ಕೂಡ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ನಾವು ಇಟ್ಟಿರ್ತಕ್ಕಂಥ 75,000 ಕೋಟಿಗೆ ಹೆಚ್ಚು ಇಟ್ಟಿರಬೇಕಾದ ಸಂದರ್ಭದಲ್ಲಿ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ನಮ್ಮ ಬಗ್ಗೆ ಹೇಳ್ತಾರಲ್ಲ ಸಾಲ ಮಾಡಿದ್ವಿ ಅಂತೇಳಿ. ನಾವು ಅಧಿಕಾರ ಬಿಟ್ಟುಕೊಟ್ಟಾಗ ಅವ್ರಿಗೆ 14ರಲ್ಲಿ 54 ಲಕ್ಷ ಕೋಟಿ ಇತ್ತು. ಇವತ್ತು 200 ಲಕ್ಷ ಕೋಟಿಗಳು ದಾಟಿ ಇರಬೇಕಾದ್ರೆ 42% ದುಡ್ಡನ್ನ ದೇಶದ ದುಡ್ಡನ್ನ ಯಾವ್ದಕ್ಕೆ ಕಟ್ತಾರೋ ಗೊತ್ತೇನೋ, ಬಡ್ಡಿ ಕಟ್ಲಿಕ್ಕೆ ಕೊಡ್ತೀರಲ್ರಿ. ಈ ದೇಶನ ಮಾರ್ಗೇಜ್ ಮಾಡಿದ್ರಲ್ಲ, ದಿವಾಳಿ ಮಾಡಿದವರು ನೀವು. ಒಂದ್ ಮಾತು ಹೇಳ್ತೀನಿ, ಬಿಜೆಪಿಗರು ಕೇಳ್ತಾ ಇರೋ ಪ್ರಶ್ನೆ, ಆಯ್ತಪ್ಪ ಈಗ ಗ್ಯಾರಂಟಿ ಯೋಜನೆಗಳಿಗೆ ನೀವು ದುಡ್ಡು ತೆಗೆದಿಟ್ಟಿದ್ದೀರಿ, ಆರ್ಥಿಕವಾಗಿ ನೀವು ಯಾವುದೇ ವಿತ್ತೀಯ ಕೊರತೆಯನ್ನ ಅನುಭವಿಸದೆ ಶಿಸ್ತನ್ನ ಪಾಲಿಸ್ತಾ ಇದ್ದೀರಿ ಅಂತ. ಸೊ ಇವರು 42% ಅಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ, ಇಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ ಅಂತ ನೀವು ಬಡ್ಡಿ ಕೊಡ್ತಾ ಇದ್ದಾರೆ. ಯಾರ ದುಡ್ಡು ಗೊತ್ತಾ? ರಾಧಾ ಮೇಡಮ್ ಹತ್ರ 30% ಕಟ್ ಮಾಡ್ತಾರಲ್ಲ, ಆ ದುಡ್ಡನ್ನ ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದ ಜನ. ಒಂದ್ ನಿಮಿಷ ಮೇಡಮ್, ಈ ದೇಶದ 140 ಜನ 40 ಕೋಟಿ ಜನ ಅಡಾಟಿದ್ರಲ್ರಿ, ನಾಚಿಕೆ ನಿಮ್ಗೆ? ಈ ದೇಶವನ್ನ ಹಾಳು ಮಾಡಿಕೊಟ್ಟಿದ್ದೀರಿ ನೀವು. ಡಿಬೇಟ್ ಮಾಡ್ತೀರಾ ಇಲ್ವಾ ಹೇಳಿ. ಸೊ ಈಗ ಅವ್ರು ಕೇಳ್ತಾ ಇರೋದು, ಸರ್ ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿಗೆ 1000 ಕೋಟಿ ಕೊಡ್ತಿರಲ್ಲ, ಇಷ್ಟೆಲ್ಲ ಇದ್ಕೊಂಡು ಇದು ಯಾವ ರೀತಿಯಾದಂತಹ ಪಾಲಿಟಿ? ಆಮೇಲೆ ಈ ದೇಶದಲ್ಲಿ 12% ಜಾಸ್ತಿ ಇರ್ತಕ್ಕಂಥ ಜನಗಳಿಗೆ ನಾವು 1% ಬಜೆಟ್ ಅಲೋಕೇಶನ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿರಲ್ಲ. ಅವ್ರು ಏನ್ ಮಾಡಿದ್ರು ಮಠ ಮಾಡಿಗಳಿಗೆಲ್ಲ ಕೊಟ್ರಲ್ರಿ. 20 ಸೆಕೆಂಡ್ ರಿಕ್ವೆಸ್ಟ್. ನಾವು ಕನ್ನಡಿಗರಾಗಿ 13,500 ರೂಪಾಯಿಗಳನ್ನ ಕೊಡ್ತೀವಿ GSTಗೆ. ಗೊತ್ತೇನೋ 2,000 ಕೊಟ್ಟಲ್ಲ, ಗೊತ್ತಾ ನಿಮಗೆ? ಅವ್ರಿಗೆ ಕೊಡ್ತಾ ಇದ್ರಿ. ಸಮಸ್ಯೆ ಆಗ್ತಿರೋದು 5 ಲಕ್ಷ ಕೋಟಿ ತಗೊಂಡು 51,000 ಕೊಡ್ತೀರಲ್ಲ ರಾಜ್ಯಕ್ಕೆ. ಮೇಡಮ್, ಗ್ಯಾರಂಟಿಗಳಿಗೆ ಸಮಸ್ಯೆ ಆಗ್ತಿರೋದು, ಬೆಲೆ ಏರಿಕೆ ಆಗ್ತಾ ಇರೋದು ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಿರೋ ಮಿಸ್ಮ್ಯಾನೇಜ್ಮೆಂಟ್ ಇಂದ. ಈಗ ಇವರೇ ಹೇಳಿದ್ರು, ಇದು SC SC ಮತ್ತೆ TSP ಇದಕ್ಕೆ 42,000 ಇಟ್ ಮಾಡಿದೀವಿ ಅಂತ. 2024 ಮತ್ತೆ 25 ಅಲ್ಲಿ ಅವರು ಇನ್ನೂ ತನಕ 9,200 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ್ದು ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ರೋಡ್ಗಳೇ ಇಲ್ಲ.